ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಿಟೇಲ್ ಮ್ಯಾನೇಜ್ಮೆಂಟ್ ಏನಿದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಏನೆಲ್ಲ ಇದೆ ಅದನ್ನ ನೋಡ್ತಾ ಹೋಗೋಣ. 5th ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಸಬ್ಜೆಕ್ಟ್ ಇರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಬಂದು ಡಿಫೈನ್ ರೀಟೇಲಿಂಗ್ ಅಥವಾ ವಾಟ್ ಈಸ್ ರೀಟೇಲಿಂಗ್ ಅಂತ ಕೇಳ್ತೇನೆ. ಡಿಫೈನ್ ರೀಟೇಲಿಂಗ್ ಅಥವಾ ವಾಟ್ ಈಸ್ ರೀಟೇಲಿಂಗ್ ಅಂತ ಕೇಳಬಹುದು. ಸೊ ರೀಟೇಲಿಂಗ್ ಈಸ್ ದಿ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಟು ಫೈನಲ್ ಕನ್ಸ್ಯೂಮರ್. ಇಟ್ ಸ್ಯಾಟಿಸ್ಫೈ ದ ಪರ್ಸನಲ್ ನೀಡ್ಸ್ ಆಫ್ ದಿ ಕಸ್ಟಮರ್ಸ್. ಅಂದ್ರೆ ರೀಟೇಲಿಂಗ್ ಅಂತಕ್ಕಂಥದ್ದು ಡೈರೆಕ್ಟ್ ಆಗಿ ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಆಗಿ ಫೈನಲ್ ಕಸ್ಟಮರ್ಗೆ ಸೇಲ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ರೀಟೇಲಿಂಗ್ ಅಂತ ಕರಿತೀವಿ. ಸೊ ಆ ರೀಟೇಲಿಂಗ್ ಮುಖಾಂತರ ಪರ್ಸನಲ್ ನೀಡ್ಸ್ ಏನಿರುತ್ತೆ ಕಸ್ಟಮರ್ದನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಟ್ ಇಸ್ ಎ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಟು ಫೈನಲ್ ಕನ್ಸ್ಯೂಮರ್ಸ್. ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ರೀಟೇಲಿಂಗ್ ಮಿಕ್ಸ್ ಅಂತ ಕೇಳ್ತಾರೆ. ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ನ ಕಾಂಪೋನೆಂಟ್ಸ್ ಅನ್ನ ಬರೀರಿ ಅಂತ ಅಟ್ಲೀಸ್ಟ್ ನೀವು 4 ತಿಳ್ಕೊಳ್ಳಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, ಪೀಪಲ್, ಪ್ರೋಸೆಸ್ ಅಂಡ್ ಪ್ರೆಸೆಂಟೇಷನ್. ದೀಸ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್. ಅಟ್ಲೀಸ್ಟ್ 4 ಬರೀರಿ. 4 P's ಅಂತ ಕರಿತೀವಿ ಅಥವಾ 7 P's ಅಂತ ಕೇಳ್ಬೋದು. 4 P's ಅಂದ್ರೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. 7 P's ಅಂತ ಕೇಳಿದ್ರೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, ಪೀಪಲ್, ಪ್ರೆಸೆಂಟೇಷನ್ ಅಂಡ್ ಪ್ರೋಸೆಸ್ ಅಂತ ಬರಿಬೇಕಾಗತ್ತೆ. ವಾಟ್ ಈಸ್ visual merchandising in retailing? So visual merchandising means displaying the products in attractive and appealing manner. It helps to attract the customers and increase sales. ವಿಜುವಲ್ ಮರ್ಚೆಂಟೈಸಿಂಗ್ ಅಂತ ಹೇಳಿದ್ರೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಿಕ್. ಸೊ ಅಂದ್ರೆ ಆ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು ಪ್ರಾಡಕ್ಟ್ಸ್ ಅನ್ನ ಇನ್ ಅಟ್ರಾಕ್ಟಿವ್ ಮ್ಯಾನರ್ ಆಗಿ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಂಡು ಅವರು ಪರ್ಚೇಸ್ ಮಾಡೋ ತರ ಒಂದು ಇನ್ಫ್ಲೂಯೆನ್ಸ್ ಅನ್ನ ಬೀರ್ತಕ್ಕಂಥದ್ದೇ ವಿಜುವಲ್ ಮರ್ಚೆಂಟೈಸಿಂಗ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಕಸ್ಟಮರ್ ಮೋಟಿವೇಶನ್ಸ್ ಅಂತ ಹೇಳಿದ್ರೆ ಕಸ್ಟಮರ್ ಮೋಟಿವೇಶನ್ ಈಸ್ ದಿ ಇನ್ನರ್ ಡ್ರೈವ್ ದಟ್ ಎನ್ಕರೇಜ್ ಟು ಪರ್ಸನ್ ಟು ಬೈ ಗೂಡ್ಸ್ ಅಂಡ್ ಸರ್ವಿಸಸ್. ಇಟ್ ಇನ್ಫ್ಲೂಯೆನ್ಸ್ ಬೈಯಿಂಗ್ ಬಿಹೇವಿಯರ್ ಅಂಡ್ ಡಿಶಸ್. ಅಂದ್ರೆ ಕಸ್ಟಮರ್ನ ಮೋಟಿವೇಟ್ ಮಾಡ್ತಕ್ಕಂಥದ್ದು, ಎನ್ಕರೇಜ್ ಮಾಡ್ತಕ್ಕಂಥದ್ದು ಟು ಬೈ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೈ ಮಾಡ್ಲಿಕ್ಕೆ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಕ್ಕಂಥದ್ದೇ ಕಸ್ಟಮರ್ ಮೋಟಿವೇಶನ್. ವಾಟ್ ಈಸ್ ಟ್ರೇಡ್ ಏರಿಯಾ ಅನಾಲಿಸಿಸ್ ಅಂತ ಇದೆ. ಟ್ರೇಡ್ ಏರಿಯಾ ಅನಾಲಿಸಿಸ್ ಈಸ್ ದಿ ಸ್ಟಡಿ ಆಫ್ ಜಿಯೋಗ್ರಫಿಕ್ ಏರಿಯಾ ಫ್ರಮ್ ವಿಚ್ ಸ್ಟೋರ್ ಗೆಟ್ಸ್ ಇಟ್ಸ್ ಕಸ್ಟಮರ್. ಇಟ್ ಹೆಲ್ಪ್ಸ್ ಟು ರಿಟೇಲರ್ಸ್ ಟು ಸೆಲೆಕ್ಟ್ ದ ಬೆಸ್ಟ್ ಲೊಕೇಶನ್ ಫಾರ್ ದೈರ್ ಬಿಸ್ನೆಸ್. ಅಂದ್ರೆ ಟ್ರೇಡ್ ಏರಿಯಾ ಅನಾಲಿಸಿಸ್ ಅಂತ ಹೇಳಿದಾಗ ಜಿಯೋಗ್ರಫಿಕ್ ಏರಿಯಾನ ಸ್ಟಡಿ ಮಾಡ್ತಕ್ಕಂಥದ್ದು, ನಮ್ಮ ಸ್ಟೋರು ಎಲ್ಲಿ ಸಿಚುಯೇಟ್ ಆದ್ರೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಬಹುದು ಅನ್ನೋದನ್ನ ಅನಲೈಸ್ ಮಾಡ್ತಕ್ಕಂಥದ್ದೇ ಟ್ರೇಡ್ ಏರಿಯಾ ಅನಾಲಿಸಿಸ್. ಕಾಂಪೋನೆಂಟ್ ಲೀಸ್ 2 key components of retail logistics. 2 ರಿಟೇಲ್ ಲಾಜಿಸ್ಟಿಕ್ ನ ಕಾಂಪೋನೆಂಟ್ಸ್ ಅನ್ನ ಬರೀ ಅಂತ ಕೇಳಿದ್ರೆ ಒಂದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇದೆ, ಟ್ರಾನ್ಸ್ಪೋರ್ಟೇಷನ್ಸ್ ಇದೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇದೆ. ಇವೆಲ್ಲದೂ ಕೂಡ ಕಾಂಪೋನೆಂಟ್ಸ್. ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ರಿಟೇಲಿಂಗ್ ಅಂತ ಕೇಳಿದ್ರೆ ಸೊ AI ಪ್ರೊವೈಡ್ಸ್ ಪರ್ಸನಲೈಸ್ಡ್ ರೆಕಮೆಂಡೇಶನ್ ಟು ಕಸ್ಟಮರ್ಸ್ ಫಾರ್ ಬೆಟರ್ ಸರ್ವಿಸ್ ಅಂಡ್ AI ಆಲ್ಸೋ ಹೆಲ್ಪ್ಸ್ ಇನ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂಡ್ ಎಫಿಷಿಯನ್ಸಿ ಇನ್ವೆಂಟರಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ವಾಟ್ ಈಸ್ CRM? CRM ಸ್ಟ್ಯಾಂಡ್ ಫಾರ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಎ ಸಿಸ್ಟಮ್ ಯೂಸ್ ಟು ಮ್ಯಾನೇಜ್ ಅಂಡ್ ಮೈಂಟೈನ್ ಎ ಸ್ಟ್ರಾಂಗ್ ರಿಲೇಶನ್ಶಿಪ್ ವಿತ್ ಕಸ್ಟಮರ್ ಮತ್ತೆ ಬಿಸ್ನೆಸ್ ನ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. What is retail life cycle? So retail life cycle is a process of growth and decline that retail outlet like product experience, which consists of the early growth, accelerated development, maturity and decline stage ಅನ್ನ ಒಳಗೊಂಡಿರುತ್ತೆ. ಅಂದ್ರೆ 4 stages ಇರುತ್ತೆ. ಗ್ರೋತ್, accelerated development, maturity ಮತ್ತೆ ಡಿಕ್ಲೈನ್ ಸ್ಟೇಜ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ರಿಟೇಲ್ ಲೈಫ್ ಸೈಕಲ್ ಅಂತ ಕರಿತೀವಿ. ವಾಟ್ ಈಸ್ ಇ-ಕಾಮರ್ಸ್ ಅಂತ ಕೇಳಬಹುದು. ಇ-ಕಾಮರ್ಸ್ ಅಂದ್ರೆ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಥ್ರೂ ದಿ ಇಂಟರ್ನೆಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಡಿಫೈನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈಸ್ ದಿ ಕೋಆರ್ಡಿನೇಷನ್ ಆಫ್ ದಿ ಫ್ಲೋ ಆಫ್ ಗೂಡ್ಸ್ ಫ್ರಮ್ ರಾ ಮೆಟೀರಿಯಲ್ ಟು ಫೈನಲ್ ಕಸ್ಟಮರ್ಸ್. ಇಟ್ ಎನ್ಕರೇಜ್ ಎಫಿಷಿಯಂಟ್ ಪ್ರೊಡಕ್ಷನ್, ಸ್ಟೋರೇಜ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋಆರ್ಡಿನೇಷನ್ ಅಂದ್ರೆ ಗೂಡ್ಸ್ ರಾ ಮೆಟೀರಿಯಲ್ ಇಂದ ಹಿಡಿದು ಫೈನಲ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಿ ಕಸ್ಟಮರ್ಗೆ ಹೋಗ್ತಕ್ಕಂಥದ್ದು ಒಂದು ಪ್ರೋಸೆಸ್ ಅನ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಪ್ರೊಡಕ್ಷನ್ಸ್ ಇರುತ್ತೆ, ಸ್ಟೋರೇಜ್ ಇರುತ್ತೆ, ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಒಳಗೊಂಡಿರುತ್ತೆ. ಸ್ಟೇಟ್ ಎನಿ 2 ಥಿಯರೀಸ್ ಆಫ್ ರಿಟೇಲಿಂಗ್ ಅಂತ ಕೇಳಿದ್ರೆ ನೀವು ಯಾವ್ದಾದ್ರು 2 ಥಿಯರಿ ಬರೀಬಹುದು. ಸೊ ವೀಲ್ ಆಫ್ ರಿಟೇಲಿಂಗ್ ಥಿಯರಿ ಆಗಿರ್ಬೋದು ಅಥವಾ ರಿಟೇಲ್ ಅಕ್ರಿಡಿಯನ್ ಥಿಯರಿ ಬೇಕಾದ್ರೂ ಬರೀಬಹುದು. ಎಕ್ಸ್ಪ್ಯಾಂಡ್ AVM ಅಂಡ್ RFID ಅಂತ ಕೇಳಿದೆ. AVM ಸ್ಟ್ಯಾಂಡ್ ಫಾರ್ ಆಟೋಮೇಟೆಡ್ ವೆಂಡಿಂಗ್ ಮಿಷಿನ್.
RFID ಅಂತ ಕೇಳಿದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ಸ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ವಾಟ್ ಈಸ್ ರಿಟೇಲ್ ಸ್ಟೋರ್ ಅಂತ ಕೇಳಿದ್ರೆ ರಿಟೇಲ್ ಸ್ಟೋರ್ ಇಸ್ ದ ಪ್ಲೇಸ್ ಆಫ್ ಬಿಸ್ನೆಸ್ ಯೂಶಲಿ ಓನ್ಡ್ ಅಂಡ್ ಆಪರೇಟೆಡ್ ಬೈ ರಿಟೇಲರ್ ಬಟ್ ಸಮ್ ಟೈಮ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ಮ್ಯಾನುಫ್ಯಾಕ್ಚರ್ ಇನ್ ವಿಚ್ ಮರ್ಚೆಂಟೈಸ್ ಈಸ್ ಸೋಲ್ಡ್ ಪ್ರೈಮರ್ಲಿ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಅಂದ್ರೆ ರಿಟೇಲ್ ಸ್ಟೋರ್ ಅಂದ್ರೆ ಒಂದು ಪ್ಲೇಸ್, ಅದು ಬಿಸ್ನೆಸ್ ಎಲ್ಲಿ ಯೂಶಲ್ ಆಗಿ ಬಿಸ್ನೆಸ್ ಓನ್ ಮಾಡಿ ಆಪರೇಟ್ ಮಾಡ್ತಕ್ಕಂಥದ್ದು ರಿಟೇಲರ್ ಆಗಿರ್ತಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರರ್ ಅದನ್ನ ಆಪರೇಟ್ ಅನ್ನ ಮಾಡಬಹುದು. ಸೊ ಅವರ ಫೈನಲ್ ಕನ್ಸ್ಯೂಮರ್ಗೆ ಗೂಡ್ಸ್ ಅಂಡ್ ಸರ್ವಿಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಅದನ್ನ ರಿಟೇಲ್ ಸ್ಟೋರ್ ಅಂತ ಕರಿತೀವಿ. ವಾಟ್ ಈಸ್ ಬಿಸ್ನೆಸ್ ಪ್ಲಾನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬಿಸ್ನೆಸ್ ಪ್ಲಾನ್ ಇಸ್ ಅ ರಿಟನ್ ಡಾಕ್ಯುಮೆಂಟ್ ದಟ್ ಎಕ್ಸ್ಪ್ಲೈನ್ ದ ಗೋಲ್ಸ್ ಅಂಡ್ ಆಪರೇಷನ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ಪ್ಲಾನ್ ಅಂತಕ್ಕಂಥದ್ದು ಒಂದು ಕಂಪನಿಗೆ ಸಂಬಂಧಪಟ್ಟ ಗೋಲ್ಸ್ ಮತ್ತೆ ಆಪರೇಷನ್ಸ್ ನ ಒಳಗೊಂಡಿರ್ತಕ್ಕಂಥ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಬಿಸ್ನೆಸ್ ಪ್ಲಾನ್ ಅಂತ ಕರಿತೀವಿ. ಸೊ ಅದ್ರೊಳಗಡೆ ಏನೆಲ್ಲ ಇನ್ಫಾರ್ಮೇಶನ್ಸ್ ಇರುತ್ತಪ್ಪ ಅಂದ್ರೆ ಸ್ಟ್ರಾಟಜಿ ಆಫ್ ಮಾರ್ಕೆಟಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಒಳಗೊಂಡಿರುತ್ತೆ. ಹೂ ಈಸ್ ಕನ್ಸ್ಯೂಮರ್ ಅಂತ ಕ್ವಶನ್ಸ್ ಕೇಳ್ಬೋದು. ಕನ್ಸ್ಯೂಮರ್ ಇಸ್ ಎ ಪರ್ಸನ್ ಹೂ ಬೈ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಪರ್ಸನಲ್ ಯೂಸ್ಗೆ ಯಾರು ಬೈ ಮಾಡ್ತಾನೆ ಅವನೇ ಕನ್ಸ್ಯೂಮರ್ ಆಗಿರ್ತಾನೆ. ಈ ಆರ್ ಶಿ ಈಸ್ ದ ಫೈನಲ್ ಯೂಸರ್ ಆಫ್ ದಿ ಪ್ರಾಡಕ್ಟ್. ವಾಟ್ ಈಸ್ ಸೆಲೆಕ್ಷನ್? Selection is the process of choosing suitable product or alternative from many options. It helps to customers or retailer to make the best choice. Give the meaning of cross merchandising ಅಂತ ಕೇಳಿದ್ರೆ ಕ್ರಾಸ್ ಮರ್ಚೆಂಟೈಸಿಂಗ್ ಈಸ್ ದ ಪ್ರಾಕ್ಟೀಸ್ ಆಫ್ ಡಿಸ್ಪ್ಲೇಯಿಂಗ್ ರಿಲೇಟೆಡ್ ಆರ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಟುಗೆದರ್. ಇಟ್ ಎನ್ಕರೇಜ್ ಕಸ್ಟಮರ್ ಟು ಬೈ ಅಡಿಷನಲ್ ಐಟಮ್ಸ್. ಸೊ ಅಂದ್ರೆ ಒಂದು ಡಿಸ್ಪ್ಲೇ ಪ್ರಾಡಕ್ಟ್ ಅಂಡ್ ಸರ್ವಿಸ್ ನ ಡಿಸ್ಪ್ಲೇ ಮಾಡ್ಬೇಕಾದ್ರೆ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಅನ್ನು ಕೂಡ ಟುಗೆದರ್ ಡಿಸ್ಪ್ಲೇ ಮಾಡಿದಾಗ ಕಸ್ಟಮರ್ಸ್ಗೆ ಅದು ಎನ್ಕರೇಜ್ ಮಾಡ್ತಾ ಹೋಗುತ್ತೆ ಟು ಬೈ ಮೋರ್ ಅಂಡ್ ಮೋರ್ ಪ್ರಾಡಕ್ಟ್ಸ್. ವಾಟ್ ಈಸ್ ಪಬ್ಲಿಸಿಟಿ ಅಂತ ಕೇಳ್ಬೋದು. ಪಬ್ಲಿಸಿಟಿ ಇಸ್ ದ ಪ್ರಮೋಷನ್ ಆಫ್ ಪ್ರಾಡಕ್ಟ್ ಆರ್ ಕಂಪನಿ ಥ್ರೂ ದಿ ಅನ್ಪೇಯ್ಡ್ ಮೀಡಿಯಾ ಕವರೇಜ್. ಇಟ್ ಹೆಲ್ಪ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ಪಬ್ಲಿಕ್. ಎಕ್ಸ್ಪ್ಯಾಂಡ್ EAS ಮತ್ತೆ EDI ಕೇಳ್ಬೋದು. EAS ಸ್ಟ್ಯಾಂಡ್ ಫಾರ್ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೆಲೆನ್ಸ್, EDI ಸ್ಟ್ಯಾಂಡ್ ಫಾರ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಇ-ಕಾಮರ್ಸ್ ಆಲ್ರೆಡಿ ಹೇಳಿದೆ. ಸ್ಟೇಟ್ ಎನಿ ಟು ಮೆರಿಟ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕೇಳ್ಬೋದು. ಸೊ ಒಂದು ಅಂತ ಕೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಪ್ರೊವೈಡ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್ ಅಂಡ್ ಬೆಟರ್ ಕಸ್ಟಮರ್ ಸರ್ವಿಸ್ ಸಾಧ್ಯ ಆಗುತ್ತೆ. ಇಟ್ ಆಲ್ಸೋ ರೆಡ್ಯೂಸ್ ದ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ನ ರೆಡ್ಯೂಸ್ ಮಾಡುತ್ತೆ ಬೈ ಎಲಿಮಿನೇಟಿಂಗ್ ಮಿಡಲ್ ಮೆನ್ಸ್ ನ ಎಲಿಮಿನೇಟ್ ಮಾಡಿ. ಯಾವ್ದಾದ್ರು 4 ಟೆಕ್ನಿಕ್ಸ್ ಅನ್ನ ಬರೀ ಇನ್ವೆಂಟರಿ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ನೀವು ABC ಅನಾಲಿಸಿಸ್ ಅಂಡ್ JIT 4 ಟೆಕ್ನಿಕ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಸೊ ABC ಅನಾಲಿಸಿಸ್, JIT, EOQ ಮತ್ತೆ ಮಿನಿಮಮ್ ಸೇಫ್ಟಿ ಸ್ಟಾಕ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಿಮ್ಗೆ ಎಕ್ಸಾಮ್ ಏನಿದೆ ಇಷ್ಟು 2 ಮಾರ್ಕ್ಸ್ ಕ್ವಶನ್ ರಿಟೇಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.